ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ತಾಲೂಕು ದ್ಯಾವಪ್ಪನಗುಡಿಯ ಜಾತ್ರಾ ಮಹೋತ್ಸವದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎಸ್ ಮುನ್ಷಾಮಪ್ಪನವರ ಮೊಮ್ಮಗ ಹಾಗೂ ಸಮಾಜ ಸೇವಕರಾದ HR ಸಂದೀಪ್ ರೆಡ್ಡಿ ದ್ಯಾವಪ್ಪಗುಡಿಯ ಜಾತ್ರಾ ಮಹೋತ್ಸವದಲ್ಲಿ ಭಾಗಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ದ್ಯಾವಪ್ಪನಗುಡಿಯ ಗ್ರಾಮದ ಜಾತ್ರಾ ಮಹೋತ್ಸವದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎಸ್ ಮುನ್ಷಾಮಪ್ಪನವರ ಮೊಮ್ಮಗನಾದ ಹಾಗೂ ಸಮಾಜ ಸೇವಕರಾದ HR ಸಂದೀಪ್ ರೆಡ್ಡಿಯವರು ದ್ಯಾವಪ್ಪನಗುಡಿಯ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಮಾತನಾಡಿ, ಈ ಕ್ಷೇತ್ರದ ಯುವಕರಿಗೆ, ದೀನದಲಿತರಿಗೆ ಹೆಲ್ಪ್ಲೈನ್ ಪ್ರಾರಂಭಿಸಿದ್ದೇವೆ. ಈ ಹೆಲ್ಪ್ಲೈನ್ ಉದ್ಯೋಗದ ಮಾಹಿತಿಗಾಗಿ ಮತ್ತು ವಿದ್ಯಾಭ್ಯಾಸದ ಮಾಹಿತಿಗಾಗಿ ಈ ಹೆಲ್ಪ್ಲೈನನ್ನು ಪ್ರಾರಂಭಿಸಿದ್ದೇವೆ. ಬಡವರ, ದೀನದಲಿತರ ಸಹಾಯಕ್ಕಾಗಿ ಈ ಹೆಲ್ಪ್ಲೈನನ್ನು ಪ್ರಾರಂಭಿಸಿದ್ದೇವೆ. ಎಲ್ಲರೂ ಸಹ ಈ ಹೆಲ್ಪ್ಲೈನ್ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸಿದರು. ವರದಿ ಪ್ರಧಾನ ಸಂಪಾದಕರು ಅರಕೆರೆ ಮುನ್ರಾಜ್, ಸಮತಾ ನ್ಯೂಸ್, ಶಿಡ್ಲಘಟ್ಟ. ರಾಜಕಾರಣಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ, ಸಮಾಜ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸಂದೀಪ್ ರೆಡ್ಡಿ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ. ಅವ್ರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಈ ದ್ಯಾವಪ್ಪನಗುಡಿ ಈ ಭಾಗದಲ್ಲಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಈಗ ಮಾಜಿ ಆಗಿದ್ದಾರೆ. ಜೊತೆಗೆ ಅಬ್ಲೂಡು ಗ್ರಾಮ ಪಂಚಾಯಿತಿಯ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಜಾಗವನ್ನ ಹುಡುಕಿ ಕೊಟ್ಟಂತ ಧೀಮಂತ ಸದಸ್ಯರು ಅಂದ್ರೂ ಕೂಡ ತಪ್ಪಾಗಲಾರದು. ಬೈರೇಗೌಡರು ನಮ್ಮೊಟ್ಟಿಗಿದ್ದಾರೆ. ನಮ್ಮ ಭಾಗಕ್ಕೆ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮ ವಹಿಸ್ತಾ ಇದ್ದಾರೆ. ಈ ಸಾಂಗ್ ಪುನೀತ್ ರಾಜ್ಕುಮಾರ್ ಅವರ ಈ ಸಾಂಗ್ ಯಾವಾಗ ಯಾವುದೇ ವೇದಿಕೆಯಲ್ಲೇ ಆಡಿದಾಗ ನಾನು ಯಾವಾಗಲೂ ಭಾವುಕನಾಗ್ಬಿಡ್ತೀನಿ. ಇಷ್ಟೇ, ಅವರು ನನ್ನ ಒಡನಾಟ ತುಂಬ ವರ್ಷಗಳಿಂದಾನೇ ಇತ್ತು. ತುಂಬ ಜನಕ್ಕೆ ಗೊತ್ತಿಲ್ಲ. ನಾನು ಅವರು ಹೆಲ್ತಿ ಬ್ಯಾಂಗ್ಳೂರ್ ಅಂತ ನಾನು ಬ್ರ್ಯಾಂಡ್ ಅಂಬಾಸಿಡರ್. ಅವರು ಮತ್ತೆ ನಾನು ಒಟ್ಟಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಕೈಗೆತ್ಕೊಂಡಿದ್ದು. ಇದರಿಂದ ನಾನೊಂದು 15 ವರ್ಷದ ಹಿಂದೆ ಜರ್ನಿಗೆ ಹೋಗಕ್ಕೆ ಇಷ್ಟಪಡ್ತೀನಿ. ಅವತ್ತು ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಊರಲ್ಲಿ ಹೋದಾಗ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಸೌಕರ್ಯಗಳಿಲ್ಲ ಅಂತ ಒಂದು ಕಣ್ಣಲ್ಲಿ ನೋಡಿದ ತಕ್ಷಣನೇ ಆ ವ್ಯಕ್ತಿ ಒಂದು ದೊಡ್ಡ ಶಕ್ತಿಧಾಮ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ ಫಾರ್ಮ್ ಮಾಡ್ತಾರೆ. ಆತ ಮಾಡಿರುವ ಅನೇಕ ಕೆಲಸಗಳು ಇನ್ನೂ ಎಷ್ಟೋ ಬೆಳಕಿಗೆ ಬಂದಿಲ್ಲ. ಆಯ್ತಾ, ಯಾರು ಹೇಳಿದ್ರು ಅಗಲಿಕೆ ಆಗಿದ್ದಾರೆ ಅಂತ. ಐ ಥಿಂಕ್ ಯಾರು ಕೂಡ ಮರ್ತಿಲ್ಲ. ಇವತ್ತು ಕೂಡ ಪುನೀತ್ ರಾಜ್ಕುಮಾರ್ ಇಲ್ಲ ಅಂತ ಯಾರಿಗೂ ಗೊತ್ತೂ ಇಲ್ಲ. ಅವ್ರು ಇವತ್ತು ಇದ್ದಾರೆ ಅಂತಾನೆ ಇದ್ದಾರೆ. ಎಲ್ಲರ ಯುವಕರಲ್ಲಿ ಇದ್ದಾರೆ, ಎಲ್ಲ ಕಣ್ಣುಗಳಲ್ಲಿ ಕಾಣ್ತಾ ಇದೆ. ಇಷ್ಟೇ ಹೇಳೋದು, ಅವರಿಂದ ಆದರ್ಶ ಕಲಿಯೋಣ. ನಮ್ಮ ಕಣ್ಣುಗಳಲ್ಲಿ ಅವ್ರನ್ನ ನೋಡಿದೀವಿ ಅನ್ನೋದೇ ಪುಣ್ಯ. ಹಾಗೂ ಅವ್ರ ಜೊತೆ ನನ್ನ ಒಡನಾಟ ಇತ್ತು. ಅದೇ ರೀತಿ ನಾನು ನಡ್ಕೊಂತೀನಿ 10% ಮಾಡಿದ್ರೆ ಸಾಕಾಗಿದೆ. ಆದ್ರೆ ಅವರಿಂದ ಕಲಿಯೋದು ತುಂಬಾ ಇದೆ. ಆದ್ರೆ ಮರಿಬೇಡಿ, ಒಂದ್ ದಿವಸ ನಾವು ಬೆಳಕಾಗೋ ದಿವಸಗಳು ನಾವು ಎಲ್ರಿಗೂ ಬೆಳಕಾಗಬೇಕು. ಮುಂದಿನ ದಿನಗಳಲ್ಲಿ ಓನ್ಲಿ ಯುವಕರಿಂದ ಮಾತ್ರ ಸಾಧ್ಯ ಅನ್ನೋದು ಪುನೀತ್ ಅವರು ಕೂಡ ಅದಕ್ಕೆ ಅವರು ಮಕ್ಕಳ ಮೇಲೆ ತುಂಬಾ ಇನ್ವೆಸ್ಟ್ ಮಾಡ್ತಾ ಇದ್ರು. ಸೊ ಎಲ್ಲರೂ ಮಕ್ಕಳ ಮೇಲೆ ಇನ್ವೆಸ್ಟ್ ಮಾಡಿ, ಅವರು ನಮ್ಮ ಕ್ಷೇತ್ರಗಳಿಗೆ, ನಮ್ಮ ಮನೆಗಳನ್ನ ಅವ್ರು ನೋಡಕ್ ಮಾತ್ರ ಸಾಧ್ಯ. ಯಾರು ಬಡತನದಿಂದ ಹೊರಗಡೆ ಬರಬೇಕು ಅಂದ್ರೆ ಅವ್ರ ಮಕ್ಕಳು ಓದ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೆ ಪುನೀತ್ ಅಣ್ಣ ಅವರು. ಸೊ ಅವ್ರಿಗೆ ನಮ್ಮನ್ನ ಹೇಳ್ತಾ, ನಂದೊಂದು ಹೆಲ್ಪ್ ಲೈನ್ ಇದೆ. ಯಾವುದೇ ವಿದ್ಯಾರ್ಥಿಗಳಿಗೆ ಜಾಬಿನ ಅವಶ್ಯಕತೆ ಇದೆ, ಎಸ್ಪೆಷಲಿ PUC ಫೇಲ್ ಆಗಿರ್ತಾರೆ, ಅವ್ರಿಗೆ ಜಾಬ್ಸ್ ಬೇಕಾಗುತ್ತೆ. ಗ್ರಾಜುಯೇಟ್ಸ್ ಯಾರಿಗಾರು ಜಾಬ್ಸ್ ಬೇಕಾದ್ರೆ ಹೆಲ್ಪ್ ಲೈನ್ ಕಾಂಟ್ಯಾಕ್ಟ್ ಮಾಡಿ. ಹೆಂಗೆ ಇಂಟರ್ವ್ಯೂ ಪಾಸ್ ಮಾಡಬೇಕು, ಯಾವ ಇಂಟರ್ವ್ಯೂ ಫೇಸ್ ಮಾಡಬೇಕು ಅನ್ನೋದಕ್ಕೊಂದು ಹೆಲ್ಪ್ ಲೈನ್, ಅದಕ್ಕೊಂದು ದೊಡ್ಡ ತಂಡನೇ ಇದೆ. ನಿಮ್ನ ಇಂಟರ್ವ್ಯೂ ತನಕ ತಗೊಂಡೋಗೋ ಬರೋ ಕೆಲಸ ನಂದು, ಅಲ್ಲಿಂದ ಮುಂದೋಗೋದು ನಿಮ್ದು. ಬಟ್ ನಿಮ್ ಹಿಂದೆ ನಾವ್ ಇರ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ನೀವು ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಖಂಡಿತ ಸಂದೀಪ್ ಅಣ್ಣ ಹೇಳಿದ್ದು 100ಕ್ಕೆ 100 ಸತ್ಯ. ಯುವಕರ ಒಂದು ಶಕ್ತಿ ಹೇಗಿರುತ್ತೆ ಅಂತ ಹೇಳಿದ್ರೆ, ವಿವೇಕಾನಂದರು ಹೇಳ್ತಿದ್ರು, ಯುವಕರ ಹೇಳಿ ಎದ್ದೇಳಿ ಗುರಿಯನ್ನ ಮುಟ್ಟುವ ತನಕ ನಿಲ್ಲದ್ರಿ ಅಂತ ಹೇಳ್ಬಿಟ್ಟು. ಖಂಡಿತವಾಗೂ ಭಾರತ ದೇಶದ ಒಂದು ಬೆನ್ನೆಲುಬು ನಮ್ಮ ಯುವಕರ ಯಂಗ್ ಸ್ಟಾರ್ಸ್ ಪವರ್ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಹೆಲ್ಪ್ ಲೈನ್ ಅನ್ನ ಪ್ರಾರಂಭ ಮಾಡಿರುವಂತ ನಮ್ಮ ಸಂದೀಪ್ ಅಣ್ಣ ಅವರಿಗೆ ಯಶಸ್ಸಾಗಲಿ ಅಂತ ಹೇಳ್ತಾ, ಆ ಒಂದು ಹೆಲ್ಪ್ ಲೈನ್ ತಾವೆಲ್ಲ ಬಳಸ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಸಿ ನೋಡೋಣ. ಒಂದು ವಿಶೇಷವಾಗಿರುವಂತಹ ರೀತಿಯಾಗಿ ನಿಮಗಾಗಿ ಬಂಧುಗಳೇ, ಬೆನ್ನೆಲುಬಾಗಿರುವಂತಹ ರೈತರ ಪ್ರಾಮುಖ್ಯತೆಯನ್ನ, ಜೊತೆಗೆ ಈ ಒಂದು ಐತಿಹಾಸಿಕ ಸ್ಥಳದ ಪ್ರಾಮುಖ್ಯತೆಯನ್ನು ತಿಳಿಸಿಕೊಟ್ಟಂತ ನಮ್ಮ ಆನಂದ್ ಗೌಡರಿಗೆ ನಿಮ್ಮ ಪ್ರೀತಿಯ ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಕಾರ್ಯಕ್ರಮದ ಮತ್ತೊಬ್ಬರು ಯುವ ಮುಖಂಡರು ಆಗಿರುವಂತಹ ಅತಿಥಿಗಳು ಆಗಿರುವಂತಹ ಈ ಒಂದು ಭಾಗದ ಜನಪ್ರಿಯ
ಶಾಸಕರಾಗಿ ಕಾರ್ಯನಿರ್ವಹಿಸಿದಂತ ನಮ್ಮ ಮುನಿಶಾಮಪ್ಪನವರ ಮೊಮ್ಮಗ ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಚಾಪುವನ್ನು ಮೂಡಿಸಲಿರುವಂತಹ ರೈತರ ಒಡನಾಡಿ ಯುವಕರ ಕಣ್ಮಣಿ ಆಗಿರುವಂತಹ ನಮ್ಮ ಸಂದೀಪಣ್ಣವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತು ಮಾತಾಡಬೇಕು. ಯಾಕಂದ್ರೆ ಈಗಾಗಲೇ ಅವರು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಾರೆ. ಸಮಾಜಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಪ್ರತಿದಿನ ಸಮಾಜಕ್ಕೋಸ್ಕರ ಹೋರಾಡ್ತಾ ಇರುವಂತಹ ಒಂದು ಜೊತೆಯಲ್ಲಿ ಒಡನಾಡಿಯನ್ನು ಇಟ್ಕೊಂಡಿರುವಂತಹರು, ಜನಸಾಮಾನ್ಯರಿಗೆ ಎಟುಕುವಂತಹ ರೀತಿಯಲ್ಲಿ ಸದಾ ಜನಸಂಪರ್ಕದಲ್ಲಿರುವಂತಹ ನಮ್ಮ ಸಂದೀಪಣ್ಣ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಜೊತೆಯಲ್ಲಿ ಒಂದೆರಡು ಮಾತನ್ನು ಹಂಚ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೇವೆ ಬಂಧುಗಳೇ. ಎಲ್ಲರಿಗೂ ನಮಸ್ಕಾರ. ನಾನು ತುಂಬ ಸಮಯ ತಗೊಳ್ಳಲ್ಲ ನಿಮ್ಮದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವ ಕ್ಷೇತ್ರಕ್ಕೆ ಗುರುಗಳ ಬೆಂಬಲ ಇರುತ್ತೋ ಆ ಕ್ಷೇತ್ರ ಯಾವತ್ತೂ ಬೆಳೆಯೋದ್ರಲ್ಲಿ ಯಾರೂ ತಡೆಯೋಕ್ಕಾಗಲ್ಲ. ನಮ್ಮ ಶಿಡ್ಲಘಟ್ಟ ಕ್ಷೇತ್ರ ಅಂತ ಬಂದಾಗ ಯಾವುದೇ ನಮ್ಮ ಕ್ಷೇತ್ರದಲ್ಲಿರೋಷ್ಟು ದೇವಸ್ಥಾನಗಳಿಲ್ಲ ಅಂದರೆ ಇವತ್ತು ತಲಕಾಲಿ ಬೆಟ್ಟ ಇರ್ಬೋದು, ನಮ್ಮ ದೇವಪ್ಪನ ಗುಡಿ ಇರ್ಬೋದು, ಕೈವಾರ ಇರ್ಬೋದು, ಸುತ್ತಮುತ್ತ ಏನೇ ಪ್ರಾಂತ್ಯ ನೋಡಿದಾಗ ನಮ್ಮದೇ ಆದ ಒಂದು ವರ್ಚಸ್ಸಿದೆ, ನಮ್ಮದೇ ಆದ ಕೆಲವು ದೇವಸ್ಥಾನಗಳಿದೆ, ಇತಿಹಾಸಗಳಿದೆ. ಯಾವಾಗ ನಮ್ಮ ನಾರಾಯಣ ಸಾಮಣ್ಣ ಅವ್ರು ಬಂದು ನನ್ನ ಕೇಳಿದ್ರು ಇದ್ರ ಬಗ್ಗೆ, ನಾನು ಇಷ್ಟೇ ಹೇಳಿದ್ದು, ಅಣ್ಣ ನಂಗೆ ಫುಲ್ ಏನೂ ಗೊತ್ತಿಲ್ಲ, ಆದ್ರೂ ಮಾಡೋಣ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ. ಆದರೆ ಇಲ್ಲಿಗೆ ನನಗೆ ಈ ಕ್ಷೇತ್ರದಲ್ಲಿ ನಂಗೆ ತುಂಬ ಗೊತ್ತಿದೆ, ಆದ್ರೇನು ಜನಕ್ಕೆ ಇನ್ನೂ ಈ ಕ್ಷೇತ್ರದ ಪ್ರತಿಭೆ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ಲ. ಆದರೆ ಈ ಸುತ್ತಮುತ್ತ ಜನಕ್ಕೆ ತುಂಬ ಬಗ್ಗೆ ಗೊತ್ತಿದೆ, ಈ ದೇವಸ್ಥಾನದ ಬಗ್ಗೆ ತುಂಬ ಜನ ನಂಗೆ ಹೇಳಿದ್ದಾರೆ ಇದ್ರ ಬಗ್ಗೆ. ಹಾಗೂ ನಾನು ಯಾವಾಗ ಹೇಳಿದ್ನಲ್ಲ, ಎಲ್ಲಿ ಗುರುಗಳ ರಕ್ಷೆ ಇರುತ್ತೋ ಆ ಕ್ಷೇತ್ರ ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೆ ಕಾರಣ ಇಷ್ಟೇ. ಇವತ್ತು ನೋಡಿ PUC ರಿಸಲ್ಟ್ಸ್ ಅನೌನ್ಸ್ ಆಗಿದೆ, ಯುವಕರಲ್ಲಿ 75% ಪಾಸ್ಔಟ್ ಆಗಿದ್ದಾರೆ, ಆಯ್ತಾ. ಹಾಗೂ ಆ 25% ಯಾರು ಪಾಸ್ಔಟ್ ಆಗಿಲ್ಲ ಕೂಡ ಅವ್ರಿಗೆಲ್ಲ ನಾವಿದ್ದೀವಿ ಅಂತಲೂ ಹೇಳಿದ್ದೀನಿ ಎಷ್ಟೋ ಕಡೆ. ಸೊ ನಮ್ಮ ಕ್ಷೇತ್ರದಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ. ಆ ಮಕ್ಕಳೇ ಮುಂದಿನ ಪೀಳಿಗೆಗೆ ಆಗ ವಾಪಸ್ ಬರ್ತಾರೆ. ದೇವಪ್ಪ ತಾತಯ್ಯ ಹೆಂಗೆ ಆ ಟೈಮಲ್ಲಿ ಈ ಕ್ಷೇತ್ರಕ್ಕೆ ಶ್ರೀರಕ್ಷೆ ಆಗಿದ್ರು, ಆ ಥರ ಗುರುಗಳು ಮಕ್ಕಳು ಕೂಡ ಶ್ರೀರಕ್ಷೆ ಆಗಬೇಕು. ಯಾಕಂದರೆ ಇವತ್ತಿನ ಮಕ್ಕಳೇ ಅವರ ತಂದೆ ತಾಯಿನ ನೋಡ್ಕೊಳಕ್ಕೆ ಸಾಧ್ಯ. ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೀನಿ, ಎಲ್ಲ ಯಂಗ್ಸ್ಟರ್ಸ್ಗೆ ಇಷ್ಟೇ ಹೇಳೋದು, ನಾವು ಎಷ್ಟೇ ಬೆಳೆದ್ರೆ ಕೂಡ ಎಂಡ್ ಆಫ್ ದ ಡೇ ನಮ್ಮ ಊರುಗಳಿಗೆ ವಾಪಸ್ ಆಗಬೇಕು. ಬಟ್ ಚೆನ್ನಾಗಿ ಓದಿ, ಮುಂದಿನ ದಿನಗಳಲ್ಲಿ ನೀವೆಷ್ಟು ಚೆನ್ನಾಗಿ ಓದಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನನ ರೂಢಿಸ್ಕೊಳ್ತಿರೋ ನಮ್ಮ ಕ್ಷೇತ್ರಗಳಿಗೆ ಅಷ್ಟು ಒಳ್ಳೆ ಕೆಲಸ ಮಾಡ್ಬೋದು ಅಂತ ಹೇಳ್ತಾ, ಇಲ್ಲಿ ಮುಖಂಡರಿಗೆ ಯಾರ್ಯಾರು ಕೂತಿದ್ದಾರೋ ಅವ್ರಿಗೆಲ್ಲ ನನ್ನ ನಮನಗಳು. ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿದ್ದೀರಾ ಜನಕ್ಕೋಸ್ಕರ. ಸೊ ನಮ್ಮ ಭಕ್ತರಳ್ಳಿ ಸರ್ ಅಂತೂ ನಮ್ಗೆ ತುಂಬ ಹಳೆ ನೆನಪು ನಮ್ಗೆ ಅವ್ರ ಸರ್ ಜೊತೆ. ಸೊ ಇರಲಿ, ಸೊ ಎಂಜಾಯ್ ಮಾಡಿ. ಇವತ್ತೊಂದು ಒಳ್ಳೆ ರಸಂಜೆ ಇದೆ, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಧನ್ಯವಾದಗಳು, ಥ್ಯಾಂಕ್ ಯು. ಚಿಕ್ಕದಾಗಿ ಚೊಕ್ಕದಾಗಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತ ಹೇಳ್ಬಿಟ್ಟು ಗುರುವಿಗೆ ನಾವು ವ್ಯಾಲ್ಯೂಸ್ ಕೊಡ್ತೀವೋ, ಮೌಲ್ಯ ಕೊಡ್ತೀವೋ, ಅಲ್ಲಿ ಖಂಡಿತವಾಗಿ ಎಲ್ಲ ಸಕ್ಸಸ್ ಆಗುತ್ತೆ. ಜೀವನದಲ್ಲಿ ಉತ್ತಮವಾದಂಥ ವಿದ್ಯಾಭ್ಯಾಸ ಇದ್ದಾಗ ಮಾತ್ರ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ನಮ್ಮ ಜೊತೆಯಲ್ಲಿ ಅವರ ಅಮೂಲ್ಯವಾದಂಥ ಸಮಯವನ್ನ ಜೊತೆಗೆ ಭಾಷಣವನ್ನು ಮಾಡಿದಂಥ ನಮ್ಮ ಸಂದೀಪಣ್ಣ ಅವರಿಗೆ ನಿಮ್ಮ ಸಂಪೂರ್ಣವಾದಂಥ ಬೆಂಬಲ ಮುಂದಿನ ದಿನಗಳಲ್ಲಿ ಇರಲಿ ಅಂತ ಹೇಳ್ತಾ, ಅವರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಅಭಿನಂದನೆಗಳು ಸಲ್ಲಿಸ್ತಾ, ಮತ್ತೊಮ್ಮೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಅತಿಥಿಗಳಿಗೆ ನಿಮ್ಮ ಪ್ರೀತಿಯ ಚಪ್ಪಾಳೆಯ ಮುಖಾಂತರ ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ, ಒಂದ್ಸಲಿ ಚಪ್ಪಾಳೆ ಕೊಟ್ಟರೆ ಕೆಳಗಡೆ ಇಳಿಸಿ, ನಾವು ಇಲ್ಲ ಅಂದ್ರೆ ಇಲ್ಲೇ ಕೂರಿಸ್ತೀವಿ. ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದಂಥ ಸಮಯ